ಚಿತ್ರರಂಗದಲ್ಲಿ ಯಶ್ ಮಾತ್ರಾನೇ ಜನಪ್ರಿಯ ನಾಯಕನ? ಉಳಿದ ನಟರನ್ನು ಕನ್ನಡ ಚಿತ್ರರಂಗವೇ ಮರೆತಿದೆಯೋ? ಜನವರಿ 8ರಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. ಅವರ ಅಭಿಮಾನ ಬಳಗ ಅಪಾರವಾಗಿದ್ದು, ಕನ್ನಡ ಸಿನಿಮಾ ರಂಗಕ್ಕೆ ಅವರು ನೀಡಿರುವ ಕೊಡುಗೆ ಅತ್ಯಂತ ಮಹತ್ತರವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಇತ್ತೀಚೆಗೆ ಯಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮೆಟ್ರೋದಲ್ಲಿ ಅವರ ಫ್ಲೆಕ್ಸ್ಗಳನ್ನು ಪ್ರದರ್ಶಿಸಿರುವುದು ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಹಲವಾರು ಪ್ರಮುಖ ಪ್ರಶ್ನೆ ಎದ್ದು ಬರುತ್ತವೆ. ಕನ್ನಡ ಚಿತ್ರರಂಗದಲ್ಲಿ ಯಶ್ ಮಾತ್ರಾನೇ ಜನಪ್ರಿಯ ನಾಯಕನ? ಅವರನ್ನು ಹೊರತುಪಡಿಸಿ ಇನ್ನು ಅನೇಕ ಸೂಪರ್ ಸ್ಟಾರ್ಗಳು, ಜನಪ್ರಿಯ ನಟರು, ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿರುವ ಮಹಾನ್ ಕಲಾವಿದರು ಇಲ್ಲವೇ? ಹಾಗಾದ್ರೆ ಅವರ ಹುಟ್ಟುಹಬ್ಬಕ್ಕೆ ಏಕೆ ನಮ್ಮ ಮೆಟ್ರೋದಲ್ಲಿ ಯಾವುದೇ ಫ್ಲೆಕ್ಸ್ಗಳು ಕಾಣಿಸಿಲ್ಲ ಎಂಬ ಬಹುದೊಡ್ಡ ಪ್ರಶ್ನೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಇದು ಯಶ್ ಅವರಿಗೆ ಮಾತ್ರ ಸೀಮಿತವಾದ ಗೌರವವೋ ಅಥವಾ ಉಳಿದ ನಟರನ್ನು ಕನ್ನಡ ಚಿತ್ರರಂಗವೇ ಮರೆತಿದೆಯೋ? ಈ ರೀತಿಯ ಆಯ್ಕೆ ಮಾಡಿದ ಗೌರವಗಳು ಭೇದ ಭಾವದ ಸಂದೇಶವನ್ನು ನೀಡುವುದಿಲ್ಲವೇ? ನಮ್ಮ ಮೆಟ್ರೋ ಸಾರ್ವಜನಿಕ ಆಸ್ತಿ ಆಗಿರುವಾಗ ಅದು ಒಬ್ಬ ನಟನ ಅಭಿಮಾನ ಪ್ರದರ್ಶನದ ವೇದಿಕೆಯಾಗಬೇಕೇ? ಇದು ಕೇವಲ ಹುಟ್ಟುಹಬ್ಬದ ಸಂಭ್ರಮವೇ ಅಥವಾ ಕನ್ನಡ ಚಿತ್ರರಂಗದ ಇತರ ಕಲಾವಿದರ ಕೊಡುಗೆಗಳನ್ನು ನಿರ್ಲಕ್ಷಿಸುವ ಪ್ರಯತ್ನವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ಎಂದು ಪ್ರೇಕ್ಷಕರು ಪಟ್ಟು ಹಿಡಿದಿದ್ದಾರೆ. ಯಾಕೆಂದರೆ ಕನ್ನಡ ಚಿತ್ರರಂಗ ಒಬ್ಬರದ್ದಲ್ಲ, ಅದು ಅನೇಕ ಕಲಾವಿದರ ತ್ಯಾಗ, ಪರಿಶ್ರಮ ಮತ್ತು ಸಾಧನೆಯ ಫಲವಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.